ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾರೆ. ಓ ಮೈ ಗಾಡ್, ಕಾವೇರಿ ಎಷ್ಟೇ ತಡೆದ್ರು ಕೂಡ ವೈಷ್ಣವ್ ನಿಲ್ತಾ ಇಲ್ಲ. ಅದ್ರ ಜೊತೆಗೆ ಹೊಸ ಹುಡುಗಿ ಎಂಟ್ರಿ ಆಗ್ತದ. ಹೊಸ ಹುಡುಗಿ ಯಾರಿರ್ಬೋದು? ವೈಷ್ಣವ್ಗೆ ಹುಡುಕೆ ಬಿಟ್ರ ಹೊಸ ಹುಡುಗಿನ ಕಾವೇರಿ, ಅದ್ರ ಜೊತೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಒಂದಾಗೆ ಬಿಟ್ಟಿದ್ದಾರೆ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಧಿ ವಿಖ್ಯಾತ್ ಮನೆಗೆ ಬರ್ತಾರೆ. ಕಾವೇರಿಯವರು ದರ ಅಂತ ಹೊರಗಡೆ ಎಳ್ಕೊಂಡು ಬಂದು ಹೊರಗಡೆ ಬಿಡ್ತಾರೆ. ಜೊತೆಗೆ ಇಲ್ಲಿ ವಿಧಿ, ಇದು ನನ್ನ ಮನೆ ಹಾಗೆ ಹೀಗೆ ಅಂದಾಗ, ನಾನು ಈ ಮನೆ ಮಗಳು ಅಂದಾಗ ಯಾರು ಹೇಳಿದ್ದು, ನಿನ್ ಮದುವೆ ಆದಿನ ಈ ಮನೆಗೂ ನಿನ್ಗೂ ಸಂಬಂಧ ಮುರಿದು ಹೋಯ್ತು, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂದಾಗ ನಾನು ಸಾಯ್ತೀನಿ ಅಂತ ಹೆದರಿಸ್ತಾಳೆ ವಿಧಿ. ನಿನ್ನ ಈ ಒಂದು ನಾಟಕಕ್ಕೆಲ್ಲ ನಾನು ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅಂತ ಕಾವೇರಿ ಹೊರಟೆ ಬಿಡ್ತಾರೆ ಒಳಗಡೆ. ಈ ಕಡೆ ಕಾವೇರಿ ಸಮಾಧಾನ ಮಾಡೋಕೆ ಅಂತ ಎಲ್ಲರೂ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ವಿಧಿ ವಿಖ್ಯಾತ್ನ ಕರ್ಕೊಂಡು ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ. ಆ ಕಡೆ ಲಕ್ಷ್ಮಿ ಕೂಡ ಕೀರ್ತಿಗೆ ನನ್ನಿಂದ ತೊಂದರೆ ಆಗ್ಬಾರ್ದು, ಯಾವುದೇ ರೀತಿಲೂ ಕೂಡ ಆಕೆ ಚೆನ್ನಾಗಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೆ, ಮನೆ ಬಿಟ್ಟು ಹೊರಡೋಕೆ ಸಿದ್ಧವಾಗಿದ್ದಾಳೆ. ಆದರೆ ಕಾರುಣ್ಯ ಅವರು ಕೇಳಿದಾಗ ನಾನು ದೊಡ್ಡಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ, ಯಾಕೆ, ಏನು ನಮ್ಮಿಂದನಾದ್ರೂ ಬೇಜಾರ ಆಯ್ತಾ ಅಂದಾಗ, ಖಂಡಿತ ಇಲ್ಲ ಆಂಟಿ, ದೊಡ್ಡಮ್ಮನ ಜೊತೆ ನೋಡ್ಬೇಕು ಮಾತಾಡ್ಬೇಕು ಅಂತ ಅನ್ನಿಸ್ತು, ಅದೇ ಕಾರಣಕ್ಕೆ ಹೋಗಿ ಬರ್ತೀನಿ ಅಂದಾಗ, ಸರಿ ಆಯ್ತು, ಆದಷ್ಟು ಬೇಗ ಬರಬೇಕು, ಒಂದಿನ ಆಯ್ತು ಬಂದ್ಬಿಡ್ಬೇಕು ಆಯ್ತಾ ಅಂತ ಹೇಳ್ತಾರೆ. ಸರಿ, ಕೀರ್ತಿನ ಎಬ್ಬಿಸ್ತೀನಿ ಇರು, ಕೀರ್ತಿಗೆ ಹೇಳಿ ಹೋಗುವಂತ ಅಂತ ಕಾರುಣ್ಯ ಅವರು ಹೇಳಿದಾಗ, ಬೇಡ ಆಂಟಿ, ಕೀರ್ತಿಯವರು ಎಚ್ಚರ ಆದ್ರೆ ನನ್ನ ಹೋಗೋದಕ್ಕೆ ಬಿಡುವುದಿಲ್ಲ ಅಂದಾಗ, ಏನ್ ಮಾತಾಡ್ತಿದ್ಯಾ ಲಕ್ಷ್ಮಿ, ನಿನ್ಗೆ ಕಾವೇರಿ ಆ ರೀತಿ ಮನೆ ಬಿಟ್ಟು ಕಳಿಸಿದಾಗ ಕೀರ್ತಿನೇ ಹೇಳಿದ್ದು ನಿನ್ನ ಮನೆ ಕರ್ಕೊಂಡು ಬರಬೇಕು ಅಂತ, ಆದ್ರೆ ಇವಾಗ ಕೀರ್ತಿಗೆ ಹೇಳಿ ಹೋಗೋದು ಬೇಡ ಅಂತ ಹೇಳ್ತಿದ್ಯಲ್ಲ ಅಂತ ಕಾರುಣ್ಯ ಅವರು ಹೇಳಿದಾಗ, ಅದು ಹಾಗಲ್ಲ ಆಂಟಿ, ನಾನು ಹೋಗ್ತೀನಿ ಅಂದ್ರೆ ಅವ್ರು ಬಿಡುವುದಿಲ್ಲ, ಅವರು ಒಬ್ಬಂಟಿಯಾಗಿ ಇದ್ದು ನಡ್ಕೊಳ್ಳೋದನ್ನ ಕಲ್ತ್ಕೋಬೇಕು, ಅವ್ರು ತುಂಬಾ ಡಿಪೆಂಡ್ ಆಗ್ತಿದ್ದಾರೆ ಇತ್ತೀಚೆಗೆ, ಅದೇ ಕಾರಣಕ್ಕೋಸ್ಕರ ಹೇಳೋದು ಬೇಡ ಅಂತ ಹೇಳ್ತಿದ್ದೇನೆ. ಎಲ್ಲರೂ ಎಲ್ಲ ದಿನ ಯಾವತ್ತು ಯಾರ ಜೊತೆ ಕೂಡ ಇರೋದಿಲ್ಲ ಅಲ್ವಾ, ಒಬ್ರಲ್ಲ ಒಬ್ರು ಹೋಗ್ತಾನೆ ಇರ್ತಾರೆ. ಇಲ್ದೇ ಇರೋ ಬದುಕನ್ನ ಅರ್ಥ ಮಾಡಿಕೊಂಡು ನಾವು ಕೂಡ ನಮ್ಮ ಲೈಫನ್ನ ಮುಂದುವರಿಸ್ಬೇಕಲ್ವಾ ಆಂಟಿ, ಅದಕ್ಕೋಸ್ಕರನೇ ಕೀರ್ತಿ ಅವ್ರಿಗೂ ಅದೆಲ್ಲ ಅಭ್ಯಾಸ ಆಗಬೇಕು ಅಂತ ಹೇಳಿ ಲಕ್ಷ್ಮಿ ಹೇಳಿದಾಗ, ನೀನು ಏನು ಮಾತಾಡ್ತಿದ್ಯೋ ಅರ್ಥ ಆಗ್ತಿಲ್ಲ ಲಕ್ಷ್ಮಿ, ಸರಿ ಆಯಿತು, ಒಂದಿಂದಷ್ಟರಲ್ಲಿ ಬಂದ್ಬಿಡ್ಬೇಕು ಆಯ್ತಾ ಅಂತ ಕಾರುಣ್ಯ ಅವರು ಹೇಳಿದಾಗ, ಸರಿ ಆಯಿತು ಆಂಟಿ ಅಂತ ಹೇಳಿ ಲಕ್ಷ್ಮಿ ಹೊರಡ್ತಾಳೆ. ಆಟೋ ಬರುತ್ತೆ, ಆಟೋ ಹೊತ್ಕೊಂಡು ಹೋಗ್ತಿರ್ಬೇಕಿದ್ರೆ ಈ ಕಡೆ ವಿಧಿ ವಿಖ್ಯಾತ್ ತುಂಬ ಕೋಪ ಮಾಡಿಕೊಂಡು ಹೋಗ್ತಿರ್ತಾರೆ. ಅದನ್ನು ಲಕ್ಷ್ಮಿ ಗಮನಿಸಿದ್ದೆ, ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಂತರ ಇದ ಕಡೆ ಕಾವೇರಿ ಅವ್ರ ಹತ್ರ ಕೃಷ್ಣಕಾಂತ್ ಅಜ್ಜು ಎಲ್ಲ ಮಾತಾಡೋಕೆ ಬಂದರೆ ತುಂಬ ತಲೆನೋಯ್ತಾ ಇದೆ, ನನಗೀಗ ಏನೋ ಮಾತಾಡೋಕೆ ಆಗ್ತಿಲ್ಲ, ತಲೆನೋವು ಬರೆಸ್ಬಿಟ್ಲು, ಮನೆಗೆ ಬಂದು ಹಾಗೆ ಹೀಗೆ ಅಂತ ಹೇಳಿದೆ, ಹೋಗಿ ಟೀ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಟೀ ಕುಡಿತಾರೆ, ಟೀ ಆರೋಗಿರುತ್ತೆ, ಈ ಟೀ ಯಾರಿಗೆ ಬೇಕು, ಹೋಗಿ ಸಖತ್ತಾಗಿ ಸ್ಪೆಷಲ್ ಟೀ ಮಾಡ್ಕೊಂಡು ಬಾ ಅಂತ ಸುಬ್ಬಿನ ಬೈದು ಕಳಿಸ್ತಾರೆ. ನಂತರ ಇಲ್ಲಿ ಮಾತನಾಡೋಕೆ ಅಂತ ಹೋಗ್ತಿದ್ದಾಗೆ ಮಗದೊಮ್ಮೆ ಆ ಎಲಿಕೆ ಹಾಕು, ಹೀಗಾಕು ಹಾಗಾಕು ಅಂತ ಯಾರ ಮಾತನ್ನ ಕೂಡ ಕೇಳುವುದಕ್ಕೆ ರೆಡಿ ಇಲ್ಲ ಕಾವೇರಿಯವರು. ಅದೇ ಕಾರಣಕ್ಕೋಸ್ಕರ ನಂತರ ಟೀ ಬರುತ್ತೆ, ಟೀ ಕುಡಿತಿರ್ತಾರೆ. ನಂತರ ಈ ಕಡೆ ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ, ಮನೆ ಮಗಳನ್ನ ಈ ರೀತಿ ಮನೆಯಿಂದ ಹೊರಗಡೆ ದಬ್ಬಿದ್ದು ಎಷ್ಟು ಸರಿ ಅಂತೆಲ್ಲ ಸುಪ್ರೀತಾ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಕಾವೇರಿಯವರಂತೂ ಏನು ಮಾತಾಡ್ತಿದ್ರ, ನಿಮ್ಮ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ಏನು ಮಾಡಿದನೋ ಅದನ್ನು ಸರಿಯಾಗಿ ಮಾಡಿದ್ದೀನಿ, ಈ ಮನೆ ಹಾಳಾಗೋದನ್ನು ನಾನು ತಪ್ಪಿಸಿದ್ದೀನಿ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ದಾರೆ. ಟೀ ಕುಡ್ದಾದ ನಂತರ ಅಂತೂ ಯಾರು ಏನು ಹೇಳಬೇಕು ಹೇಳಿ, ಇವಾಗ ತಲೆನೋ ವಾಸಿ ಆಯಿತು ಅಂತ ಹೇಳ್ತಿದ್ದಾರೆ. ತುಂಬಾ ಮೆರೀತಿದ್ದಾರೆ ಕಾವೇರಿ ಅಂತಾನೆ ಹೇಳ್ಬೋದು. ಈ ಕಡೆ ಅಜ್ಜಿ ಅಂತೂ ಮನೆ ಹಾಳಾಗ್ತಿರೋದು ನಿನ್ನಿಂದ, ಮನೆ ಮುರ್ಕಿ ನೀನು ಅಂತ ಹೇಳ್ಬಿಡ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಕಾವೇರಿ ಅಂತೂ, ಏನಮ್ಮ ಮಾತಾಡ್ತಿದ್ಯಾ ನೀನು, ಏನು ಹೇಳ್ತಿದ್ಯಾ ನೀನು, ನಾನು ಮನೆ ಮುರ್ಕಿನ, ಏನು ಮುಚ್ಚಿಡ್ತಿದ್ಯಾ ನೀನು, ಏನಿದೆ ವಿಷಯ ಅಂತೆಲ್ಲ ಕೇಳ್ತಿದ್ದಾಗ, ಇನ್ನೇನೆ ಮಾಡೋದು, ಈ ರೀತಿ ಮನೆ ಮಗಳು ಮನೆಗೆ ಬಂದ್ರು ಅವಳನ್ನ ಹೊರಗಡೆ ಇಟ್ಟು ಈ ರೀತಿ ಮಾಡಿದ್ಯಲ್ಲ, ಇದನ್ನ ಮಾಡಿದ್ ಸರಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡು ವೈಷ್ಣವ್, ಪಾಪ ವಿಧಿ ಹೊರಗಡೆನೆ ನಿಂತಿದ್ದಾಳೆ, ಅವಳು ಕೂಡ ಅವ್ರ ಅಮ್ಮನ ತರಾನೇ, ನಾವೆಲ್ಲ ಒಳಗಡೆ ಬಂದಿದ್ದೀವಿ, ಬೇಜಾರು ಮಾಡ್ಕೊಂಡಿರ್ಬೋದು, ಹೋಗಿ ಕನ್ವಿನ್ಸ್ ಮಾಡುವಂತ ವೈಷ್ಣವ್ನ ಕಳಿಸ್ತಾರೆ. ವೈಷ್ಣವ್ ಹೋಗಿದ್ದೆ ಕಾಣಿಸ್ತಾ ಇಲ್ಲ, ವಿಧಿ ಮತ್ತೆ ವಿಖ್ಯಾತ್ ಹುಡ್ಕೊಂಡು ಹೊರಡ್ತಿದ್ದಾರೆ. ಅತ್ತ ಕಡೆ ವಿಧಿ ಮತ್ತೆ ವಿಖ್ಯಾತ್ ಅವ್ರ ಮನೆಗೆ ಬರ್ತಿದ್ದಾಗ ಈ ಕಡೆ ಏನು ಮಾಡ್ತಿದ್ಯಾ ಬೇಬಿ ಅಂತ ಹೇಳಿ ವಿಧಿನ ಕೇಳ್ತಿದ್ರೆ, ಈ ಕಡೆ ನಮ್ಮ ಅಮ್ಮನ ಕೋಪ ಎಷ್ಟಿದೆಯೋ ನನಗೂ ಕೋಪ ಅಷ್ಟೇ ಇದೆ, ನನ್ನ ಕೋಪ ಬಂದರೆ ನನಗೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಏನು ಅನ್ಕೊಂಡಿದ್ದಾಳೆ, ಅವಳ ಮಾತನ್ನು ನಾನು ನಡೆಸ್ತೀನಿ ಅಂತ ಅನ್ಕೊಂಡಿದ್ದಾಳ, ನನಗೆ ಕೋಪ ಬಂದರೆ ನನ್ನ ಮಾತು ನಡೀಲಿಲ್ಲ ಅಂದಮೇಲೆ ಅವಳ ಮಾತು ಕೂಡ ನಡೆಯೋಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ದೆ. ಈ ಕಡೆ ಕ್ಯಾನ್ ತಗೋತಾಳೆ, ಇಬ್ರಿಗೂ ಕೂಡ ಹಾಕೋತಾಳೆ ತಲೆ ಮೇಲೆ. ನಂತರ ಈ ಕಡೆ ವಿಖ್ಯಾತ್ ಬೇಡ ಬೇಡ ಅಂತ ಹೇಳ್ತಿದ್ರು ವಿಧಿ
ದುಡುಕಿ ನಿರ್ಧಾರವನ್ನು ತಗೋತಿದ್ದಾಗೆ ಲಕ್ಷ್ಮಿ ಬಂದು ಕಪಾಳಕ್ಕೊಂದು ಬಾರಿಸ್ತಿದ್ದಾಗೆ ನೀನು ಯಾರೇ ನನ್ನ ಕಪಾಳಕ್ಕೆ ಹೊಡೆಯೋದಕ್ಕೆ ಅಂತ ವಿಧಿ ಹೇಳಿ ಲಕ್ಷ್ಮಿನ ದೂಡ್ತಿದ್ದಾಗೆ ಅಲ್ಲಿ ವೈಷ್ಣವ್ ಬಂದಿದ್ದೆ ಲಕ್ಷ್ಮಿನ ಇಟ್ಕೋತಾನೆ. ಏನು ಮಾಡ್ತಿದ್ಯಾ ವಿಧಿ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಬಂದ್ಬಿಟ್ಟ ಹೆಂಡತಿನ ನುಗ್ಗಿದ ತಕ್ಷಣ ಹೆಂಡತಿ ಪರ ಮಾತಾಡ್ಕೊಂಡು ಅಂತ ಹೇಳ್ತಿದ್ರೆ ಅವ್ರು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ, ಅವ್ರ ತಪ್ಪೇನೂ ಇಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಹೌದು, ನೀವೇನಿಲ್ಲಿ, ಯಾಕೆ ನೀವು ಮನೆಗೆ ಬಂದದ್ದು, ನೀವು ಗಂಡನ ಮನೇಲಿ ಇರಬೇಕಿತ್ತಲ್ವಾ ಅಂತ ಎಲ್ಲನೂ ಕೂಡ ವೈಷ್ಣವ್ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ರೆ ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ವಿಖ್ಯಾತ್ ಹೇಳ್ತಾನೆ. ನನಗೆ ಗೊತ್ತಿತ್ತು ಮನೇಲಿ ಯಾರೂ ಒಪ್ಪೋದಿಲ್ಲ ಅಂತ, ಅದಕ್ಕೆ ನಾನು ಬೇಡ ಅಂತಾನೆ ಹೇಳ್ದೆ, ಆದರೆ ವಿಧಿನೇ ಅಲ್ಲಿಗೆ ಬಂದದ್ದು ಅಂತ ಕೂಡ ವಿಖ್ಯಾತ್ ಮಾತನ್ನು ಮುಂದುವರಿಸ್ತಾ ಇದ್ರೆ ಅತ್ತ ಕಡೆ ಕಾವೇರಿಯವರು ಏನಮ್ಮ ನಾನು ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ದೀನಿ, ನಾನಿರೋ ತನಕ ಯಾವುದೇ ಕಾರಣಕ್ಕೂ ಈ ಮನೆ ನೆಮ್ಮದಿ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ. ಯಾಕಂದರೆ ಈ ಮನೆ ನೆಮ್ಮದಿನೇ ನನಗೆ ಮುಖ್ಯ ಆಗಿರುವುದು. ಅದಕ್ಕೆ ಮನೆ ಹಾಳು ಮಾಡ್ತಿದ್ದ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸಿದ್ದು, ಮನೆಯವ್ರಿಗೋಸ್ಕರ ಜೈಲಿಗೆ ಹೋಗಿ ಬಂದಿದ್ದು, ಎಲ್ಲವನ್ನ ಕೂಡ ಮಾಡಿದ್ದು, ಮನೆ ಆಗ್ತಿರ್ತಕ್ಕಂಥ ಎಂಬಾರೇಸಿಂಗ್ ಇಂದ ಎಲ್ಲವನ್ನ ಕೂಡ ನಾನು ತಪ್ಪಿಸಿದ್ದು ಅಂತ ಕಾವೇರಿ ಹೇಳ್ತಿದ್ದಾರೆ. ನನ್ನಂತ ಅವಳನ್ನೇ ನೀವು ಮನೆ ಹಾಳಿ ಮನೆ ಮುರ್ಕಿ ಅಂತ ಕರೆದ್ಬಿಟ್ರಲ್ಲ, ಎಷ್ಟು ಸರಿ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ನೀನು ಮಾಡ್ತಿರೋದು ಸರಿ ಇಲ್ಲ ಕಾವೇರಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವರಂತೂ ನನ್ನಿಂದನೇ ಅಲ್ಲ, ನಾನಿಲ್ಲದೆ ಏನೂ ಇಲ್ಲ, ನಾನೇ ದೇವರು ಅಂತೆಲ್ಲ ಮೆರೀತಾ ಇದ್ರೆ ಈ ಕಡೆ ಕೃಷ್ಣಕಾಂತ್ ಏನೂ ಮಾತಾಡೋಕ್ಕಾಗ್ತಿಲ್ಲ. ಯಾಕಂದರೆ ಕಾವೇರಿ ಏನು ಮಾತಾಡೋಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ. ನಂತರ ಕಾವೇರಿಯವರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ತದನಂತರ ಈ ಕಡೆ ಸುಪ್ರೀತಾ ಅಂತ ನೋಡ್ತೀಯಣ, ನೀನು ಹೆಂಡ್ತಿದ್ದು ಹತ್ಯೆ ಆಗ್ತದೆ, ನಿಜವಾಗ್ಲೂ ನೀನು ಇದೇ ರೀತಿ ಈ ಟೈಮಲ್ಲೂ ಸೈಲೆಂಟ್ ಆಗಿದ್ರೆ ಮುಗಿತು ಕತೆ. ಅವ್ರು ನಾನೇ ದೇವರು, ನನ್ನಿಂದಾನೇ ಎಲ್ಲ ಅಂತ ಮೆರೀತಿದ್ದಾರೆ. ಒಂದಿನ ಇದನ್ನೇ ದೇವಸ್ಥಾನ, ನಾನೇ ದೇವರು, ನನ್ನ ಬಿಟ್ಟರು ಯಾರೂ ಇಲ್ಲ ಅಂತ ಹೇಳಿ ಒಬ್ಬೊಬ್ಬರನ್ನೇ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಲಕ್ಷ್ಮಿನ ಕಳಿಸಿದ್ರು, ವಿಧಿನ ಕಳಿಸಿದ್ರು, ಇನ್ನು ಉಳಿದವ್ರನ್ನೂ ಕೂಡ ಕಳಿಸ್ತಾರೆ. ನೀನು ಹೀಗೆ ಸೈಲೆಂಟ್ ಆಗಿರು ಅಂತ ಹೇಳಿ ಸುಪ್ರೀತಾ ಕೂಡ ಹೇಳಿ ಹೋಗ್ತಾರೆ. ಈ ಕಡೆ ಕೃಷ್ಣಕಾಂತ್ ಅವ್ರಿಗೂ ಕೂಡ ಅನ್ಸುತ್ತೆ, ಹೌದು ಈ ಕಾವೇರಿದು ಮಿತಿ ಮೀರ್ತದೆ, ಇದೇ ರೀತಿ ಆದರೆ ಖಂಡಿತ ತಪ್ಪಾಗ್ಬಿಡತ್ತೆ, ನಾನು ಮಾತಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಆ ಕಡೆ ಅಜ್ಜಿ ಹತ್ರ ಹೋಗಿ ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಸುಪ್ರೀತಾ ಹೇಳ್ತಿದ್ರೆ ಏನು ಸರಿ ಹೋಗುತ್ತೆ, ಕಾವೇರಿ ಏನೆಲ್ಲ ಮಾಡ್ತಿದ್ದಾಳೆ ಅಂದಾಗ ಯಾಕಿಷ್ಟು ಆತಂಕ ಪಟ್ಕೊಂಡಿದ್ರ ಅಂತ ಸುಪ್ರೀತಾ ಕೇಳಿದಾಗ, ಅವತ್ತು ನಾನು ಕವ್ಯಶಾಸ್ತ್ರ ನೋಡೋಕೆ ಹೋಗಿದ್ದೆ, ಅಲ್ಲಿ ಅಹಂಕಾರ, ನಿಮ್ಮ ಮಗಳ ಅಹಂಕಾರ ಇಡೀ ಮನೆಯೇ ಸುಟ್ಟು ಬಿಡುತ್ತೆ ಅಂತ ಹೇಳಿದ್ರು, ಅವತ್ತಿಂದ ಆತಂಕ ಆಗ್ಬಿಟ್ಟಿದೆ ಅಂದಾಗ ನಿಮ್ಗಾದ್ರೂ ಗೊತ್ತಾಯ್ತಲ್ಲ ನಿಮ್ಮ ಮಗಳು ಬುದ್ಧಿ ಏನು ಅಂತ ಹೇಳಿದಾಗ, ಇಲ್ಲ ಈ ಮನೆ ಹೊಡಿಬಾರ್ದು ಅಂದರೆ ಲಕ್ಷ್ಮಿ ಈ ಮನೆಗೆ ಬರಬೇಕು ಅಂದಾಗ, ಖಂಡಿತ ಅಜ್ಜಿ ಖಂಡಿತ ಎಲ್ಲ ಕೂಡ ಆಗತ್ತೆ, ಬಂದೇ ಬರ್ತಾಳೆ ಅಂದಾಗ, ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು, ಯಾರು ಕರ್ಕೊಂಡು ಬರ್ತಾರೆ ಲಕ್ಷ್ಮಿನ ಅಂತ ಅಜ್ಜಿ ಕೇಳಿದಾಗ ವೈಷ್ಣವ್ ಕರ್ಕೊಂಡು ಬರ್ತಾನೆ ಅಂತ ಸುಪ್ರೀತಾ ಹೇಳ್ತಾರೆ. ಬಿಕಾಸ್ ವೈಷ್ಣವ್ಗೆ ಲಕ್ಷ್ಮಿ ಮೇಲೆ ಯಾವುದೇ ಕೋಪ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗಿದೆ ಸುಪ್ರೀತಾಗೆ, ಹಾಗಾಗಿ ಅದನ್ನೇ ಹೇಳ್ತಿದ್ದಾರೆ. ಆ ಕಡೆ ವಿಖ್ಯಾತ್ ನಾನು ಮತ್ತೆ ವಿಧಿ ಮನೆಗೆ ಹೋಗಿದ್ವಿ, ಅವರು ಏನು ಈ ರೀತಿ ಮದುವೆ ಮಾಡ್ಕೊಂಡು ಬಂದಿದ್ರ ಅಂತ, ಪರಂಪರೆ ಇರ್ತಕ್ಕಂಥ ಮನೆ ಇದು, ಹಾಗೆ ಹೀಗೆ ಅಂತ ನಮ್ಮಪ್ಪ ಕೋಪ ಮಾಡಿಕೊಂಡ್ರು. ಅಷ್ಟಕ್ಕೂ ಸೇರಿಸ್ಕೋಬೇಕು ಅಂದರೆ ಆ ಹುಡುಗಿ ಮನೆಯಿಂದ ಶಾಸ್ತ್ರೋಕ್ತವಾಗಿ ಯಾರಾದರೂ ಬಂದು ಬಿಡಬೇಕು, ಆ ನಂತರ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಿಮ್ಮ ಮನೆಗೆ ಬಂದದ್ದು. ನಾನು ಹೇಳಿದ್ದೆ ವಿಧಿಗೆ, ಇದು ಯಾವುದು ವರ್ಕೌಟ್ ಆಗಲ್ಲ, ನಿಮ್ಮಮ್ಮ ಹುಪ್ಪಲ್ಲ ಅಂತ, ಆದರೆ ಅವಳೇ ಕರ್ಕೊಂಡು ಬಂದಿದ್ದು ಅಂತಕ್ಕೆ ಯಾಕೆ ಆಗೋದಿಲ್ಲ, ಖಂಡಿತ ಆಗತ್ತೆ ಅಂತ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ಒಟ್ಟಿಗೆ ಹೇಳ್ತಾರೆ. ನಾವು ನಿಮ್ಮನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ ಅಂತ ಕೂಡ ಹೇಳ್ತಾರೆ. ಈ ಕಡೆ ವಿಧಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅಮ್ಮ ನನ್ನ ವಿರುದ್ಧ ಇದ್ರು, ನೀನು ನನ್ನ ಪರ ಇದ್ದೇ ಇರ್ತೀಯ ಅಂತ ಅಣ್ಣ ನನಗೆ ಗೊತ್ತಿತ್ತು ಅಂತ ಕಣ್ಣೀರು ಹಾಕಿ ಅಪ್ಕೋತಾಳೆ ವಿಧಿ ಕೂಡ. ತದನಂತರ ವಿಧಿ ವಿಖ್ಯಾತ್ನ ಕರ್ಕೊಂಡು ಹೋಗಬೇಕು ಅವ್ರ ಮನೆಗೆ ಅಂತ ಹೇಳಿ ಲಕ್ಷ್ಮಿ ವೈಷ್ಣವ್ ಡಿಸೈಡ್ ಮಾಡ್ಕೋತಾರೆ. ಅದೇ ಕಾರಣಕ್ಕೋಸ್ಕರ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾರೆ. ವೈಷ್ಣವ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ರೆ, ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ವಿಧಿ ವಿಖ್ಯಾತ್ನ ಅವ್ರ ಮನೆಗೆ ಬಿಟ್ಟು ಬರೋದಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ವೈಷ್ಣವ್ ಜೊತೆಗೆ ಲಕ್ಷ್ಮಿ ಜೊತೆ ಹೋಗ್ತಿರೋದು ಕಾವೇರಿಗೆ ತಲೆ ಕೆಡಿಸ್ಬಿಟ್ಟಿದೆ. ಬೇಡ ಪುಟ್ಟ ಬೇಡ, ಹೋಗಬೇಡ ಅಂತಿದ್ರೆ, ಇಲ್ಲಮ್ಮ ನಾನು ಹೋಗಲೇಬೇಕು, ನನ್ನ ತಂಗಿ ಬದುಕನ್ನು ಸರಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರಂತೂ ಏನು ಮಾಡ್ತಿದ್ಯಾ ವೈಷ್ಣವಿನ 2 ದಿನದಲ್ಲಿ ನಿನ್ನ ಎಂಗೇಜ್ಮೆಂಟ್ ಇದೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸುಪ್ರೀತ್ ಅವರು, ಹೌದೌದು ಯಾರು ಹುಡುಗಿ ಎಂಗೇಜ್ಮೆಂಟ್ಗೆ ಅಂತ ಕೇಳ್ತಿದ್ದಾಗಲೇ ಹುಡುಗಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಇತ್ತ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರೂ ಕೂಡ ಹೀಗೆ ದಾಟಿದ್ದೆ ಎಂಟ್ರಿ ಕೊಡ್ತಿದ್ದಾಳೆ. ಹಾಗೆ ಫೈನಲಿ ಕಾವೇರಿಯವರು ಹೊಸ ಹುಡುಗಿನ ನೋಡೇ ಬಿಟ್ಟರು ವೈಷ್ಣವ್ ಬದುಕಿಗೆ ತರುವುದಕ್ಕೆ. ಜೊತೆಗೆ ಆ ಕಡೆ ಕೀರ್ತಿ ಕೂಡ ಇದ್ದಾಳೆ, ಕೀರ್ತಿ ಕೂಡ ಶಾಕ್ ಆಗ್ತಿದ್ದಾಳೆ. ಫೈನಲಿ ಹೊಸ ಹುಡುಗಿ ಎಂಟ್ರಿ ಜೊತೆಗೆ ವೈಷ್ಣವ್ ಎಂಗೇಜ್ಮೆಂಟ್ ನಡೀತದೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.